पति ब्रह्मचारी। ಈಶಾ, ಈಗ ಹುಡುಗಿ ಹಣೆಗೆ ಸಿಂಧೂರ ಇಡಿ. ಗಂಡ ಹಾಗೂ ಕೊನೆ ಶಾಸ್ತ್ರ ಪೂರ್ತಿ ಮಾಡು ಸೂರಜ್. ಹೇಳಿದ್ ಕೇಳಿಸ್ಲಿಲ್ವಾ? ಗಂಡ ಹಾಗೂ ಕೊನೆ ಶಾಸ್ತ್ರ ಪೂರ್ತಿ ಮಾಡು. ಅಜ್ಜಿ, ಈಗಲೂ ಕಾಲ ಮಿಂಚಿಲ್ಲ, ಈ ಮದ್ವೆನ ನಿಲ್ಲಿಸ್ಬಿಡಿ. ಸಿಂಧೂರ ಇಟ್ಟ ನಂತರ ಮದುವೆ ಸಂಪ್ರದಾಯ ಮುಗೀತು. ಇವತ್ತಿಂದ ನೀವು ಗಂಡ ಹೆಂಡ್ತಿ. ಕೊನೆಯದಾಗಿ ಏನು ಬೇಕೋ ಕೇಳ್ಬಿಡು, ಯಾಕಂದ್ರೆ ಮುಂದೆ ನಿನಗಿದರ ಅವಶ್ಯಕತೆ ತುಂಬ ಬೀಳೋದಿದೆ. ಇವತ್ತಿಂದ ನಿನ್ನ ಶಿಕ್ಷೆ ಪ್ರಾರಂಭ ಮಗಳೇ. ಇವತ್ತಿಂದ ಇವನೇ ನಿನ್ನ ಪತಿ ಬ್ರಹ್ಮಚಾರಿ. ಆಯ್ತಪ್ಪ, ನಾನಂತೂ ನನ್ನ ಕನ್ಯಾದಾನ ಮಾಡೋ ಜವಾಬ್ದಾರಿನ ಮುಗಿಸ್ಬಿಟ್ಟೆ. ಈಗ ಇವಳನ್ನ ಕಳಿಸ್ಕೊಡೋಕೆ ತಯಾರಿ ಮಾಡ್ಕೊಳ್ಳಿ. ಖುಷ್ಬು, ಇವಳನ್ನ ಒಳಗೆ ಕರ್ಕೊಂಡು ಹೋಗು. ಅಜ್ಜಿ ಕೇಳಿಸ್ಲಿಲ್ವಾ? ಒಳಗೆ ಕರ್ಕೊಂಡು ಹೋಗು. ಎಷ್ಟು ಹೇಳಿದ್ನೋ ಅಷ್ಟನ್ನು ಮಾತ್ರ ಮಾಡು. ಇವಳು ಈ ಮನೆಯಿಂದ ಹೀಗೆ ಹೋಗಬೇಕು. ಇದು ಅವಳ ಜೀವಮಾನದ ಶಿಕ್ಷೆ. ಅವರಪ್ಪನಿಗೆ ವಿರುದ್ಧವಾಗಿ ಹೋದ್ರೆ ಅವಳಿಗೆ ಹೀಗೆ ಆಗೋದು. ಕರ್ಕೊಂಡೋಗೋಳನ್ನ. ಅನುರಾಗ್, 10 ಲಕ್ಷ ರೂಪಾಯಿ ತಗೊಂಡು ಬಾ. ಅದು ಯಜಮಾನ್ರೆ. ಎಷ್ಟು ಹೇಳ್ತಿದ್ದೀನೋ ಅಷ್ಟನ್ನು ಮಾತ್ರ ಮಾಡು. ಇವತ್ತಿಂದ ನಿನ್ನ ಮನೆ 4 ಗೋಡೆಗಳೇ ಇಶಾಳ ಸಂಪೂರ್ಣ ಜಗತ್ತಾಗಿರುತ್ತೆ. ನೀನು ಹೋಗ್ತಿರೋ ಪ್ರಪಂಚದಲ್ಲಿ ಇದ್ರ ಅವಶ್ಯಕತೆ ಇಲ್ಲ. ಇದ್ರ ಬೆಲೆ ನಿನಗೆ ಗೊತ್ತಿಲ್ಲ. ರೌಡಿ ಹೆಂಡತಿ ಮೈ ಮೇಲೆ ಒಡವೆಗಳು ಇರ್ಕುಡ್ದು ಬಿಕಾರಿ ತರ ಹೋಗ್ತಿದ್ಯಾ. ನೀನ್ ಹಂಗೆ ಬದುಕ್ಬೇಕು. ಅಜ್ಜಿ, ನಿಮ್ ಮಂಚತ್ವ ಎಲ್ಲಿಗೆ ಹೋಯ್ತು? ಈ ಹಾಳಾದವಳು ನನ್ನ ಮಗನ ಮಾನ ಮರ್ಯಾದೆನ ಹರಾಜ್ ಹಾಕಿದಾಳೆ. ಅವನ್ ಕೊಟ್ಟಿರೋ ಮಾತನ್ನ ಮುರಿದಿದ್ದಾಳೆ. ಇವಳ ಮೇಲೆ ಏನಾದ್ರೂ ನನ್ನ ಅಧಿಕಾರ ಇದ್ದಿದ್ರೆ ಇವಳ ಕಾಲು ಕೈ ಮುರಿದು ಬೀದಿಲಿ ಭಿಕ್ಷೆ ಬೇಡಂಗ್ ಮಾಡ್ತಿದ್ದೆ. ಅಜ್ಜಿ, ಇವಳು ನನ್ನ ಮಗನ್ ಕನಸನ್ನ ನುಚ್ಚು ನೂರು ಮಾಡ್ತಿದ್ದಾಳೆ. ತೆಗೆಯ ಇವಳು ಚಪ್ಲಿನ. ಈಶಾ, ಈಶಾ, ಏನಾದ್ರೂ ಮಾತಾಡು. ಜೀವನ ಪೂರ್ತಿ ಹಿಂಗೆ ಇರ್ಬೇಕು. ಹೆಂಗೆ ತಪ್ಪಿಸ್ಕೊತೀಯ ನೀನು? ಕಾಸ್ಟ್ಲಿ ಚಪ್ಲಿ ಇನ್ಮೇಲಿಂದ ಹಾಕೊಳಕ್ಕಾಗಲ್ಲ. ಚಪ್ಲಿ ಇಲ್ಲದೇನೆ ನೀನ್ ನಡಿಬೇಕು ಅಂತ ನಿನ್ ಹಣೆಯಲ್ಲಿ ಬರ್ದು ಬಿಟ್ಟಿದೆ. ಈ ತರ ನೀಚವಾದ ಬದುಕು ಜೀವನದಲ್ಲಿ ಯಾವ ಹುಡುಗಿಗೂ ಬರಬಾರ್ದು. ಇವತ್ತು ಗತಿ ಇಲ್ಲದೆ ಅನಾಥೆ ತರ ಹೋಗ್ತಿದ್ಯಾ, ವನವಾಸಕ್ಕೆ ಹೋಗ್ತಿದ್ಯಾ.
ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಇವತ್ತಿಂದ ಈಶಾ ಪ್ರತಿ ಉಸಿರಿನ ಮೇಲೂ ನಿನ್ನ ನಿಗಾ ಇರಬೇಕು. ಗುಲಾಬ್, ಕಳ್ಸೋ ಅವಳನ್ನ. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी. कैसी है ये दास्तां, ये दास्तां. ಮೊದಲು ನಿನ್ನ ಹಣೆ ಬರದಲ್ಲಿ ಗಾಡಿ ಇತ್ತು, ಆದ್ರೆ ಯಾವಾಗ ನೀನು ನಿನ್ನ ನಿಜ ಬಣ್ಣ ತೋರಿಸ್ತೀಯೋ ನಾನು ನನ್ನ ನಿರ್ಧಾರ ಬದಲಾಯಿಸಿದೆ. ಈಗ ಅದು ನಿನ್ನ ಹಣೆ ಬರ. ಅದು ಇನ್ನು ಮೇಲಿಂದ ಇದೇ ನಿನ್ನ ನಿಜವಾದ ಜಾಗ. ತೊಲಗು. ಅಪ್ಪ ಪ್ಲೀಸ್ ಆ ಥರ ಮಾಡಬೇಡಿ. ಉಸಿರು ಬಿಡಬೇಡ. ಉಸಿರು ಬಿಡಬೇಡ. ಚುಕ್ಕಿ, ನೀನು ಲಕ್ಷ್ಮಿಯಾಗಿ ನನ್ನ ಮನೆ ಉದ್ಧಾರ ಆಗ್ಲಿ ಅಂತ ಆಶೀರ್ವಾದ ಮಾಡೋದು ಅಷ್ಟರಲ್ಲೇ ಇದೆ. ನೀನೇ ಮಹಾಲಕ್ಷ್ಮಿಯಾಗಿ ಕಾಲಿಡ್ತಿರೋ ಆ ಮನೆ ಬರಿಗೆಟ್ಟು ಹಾಳಾಗಿ ಹೋಗಿರುವಾಗ ಹಾ ರೀ. ಮಗಳೇ, ನೀನ್ ಹೂವಿನ ಹಾಸಿಗೆ ಮೇಲೆ ನಡೀಲಿ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನೇ ಜಿದ್ದಿಗೆ ಬಿದ್ದು ನಿನ್ನ ರಸ್ತೆಯಲ್ಲಿ ಬರೀ ಮುಳ್ಳನ್ನೇ ಹಾಸ್ಕೊಂಡೆ. ಅಜ್ಜಿ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ದೇವ್ರ ನಿರ್ಧಾರನೇ ಕೊನೆ ನಿರ್ಧಾರ. ಇವತ್ತು ನಾನು ಅದನ್ನ ಕಣ್ಣಾರೆ ನೋಡ್ಬಿಟ್ಟೆ. ಯಾರ ಹಣೆ ಬರದಲ್ಲಿ ಹೂ ಮೇಲೆ ನಡಿಬೇಕು ಅಂತಿರುತ್ತೋ ಅವ್ರ ಕಲ್ ಮೇಲೆ ನಡೆದ್ರು ಹೂ ಮೇಲೆ ನಡೆದಂಗೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಈಶಾ ಜೀವನನ ಹಾಳು ಮಾಡೋಕ್ಕಾಗಲಿಲ್ಲ. एक दूजे से पर चल रहा कारवां, ये कारवां. ಅಮ್ಮ, ಇವತ್ತು ಈಶಾ ಜೀವನದಲ್ಲಿ ಏನೇನಾಯ್ತೋ ನೀವೇನಾದ್ರೂ ಇದ್ದಿದ್ದಿದ್ರೆ ಆ ಥರ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ಖಂಡಿತ ಬಿಡ್ತಿರ್ಲಿಲ್ಲ.
ಈಶಾ ಈಶಾ ನನ್ನ ಮಗಳೇ. ಈಶಾ. ಅಮ್ಮ, ನಾನು ಹುಷಾರಾಗಿದ್ದೀನಿ. ಈಶಾ. ನಂಗೆ ನನ್ನ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ನನ್ನ ಮಗಳ ಜೊತೆ ಏನ್ ತಪ್ಪಾಗಕ್ಕೂ ಬಿಡಲ್ಲ ನೀನು. ಇಲ್ಲೇ ನಿಲ್ಲಿಸಿ. ಸುಮ್ನಿರ್ ಬಾಯಿ ಮುಚ್ಚು. ಸೂರಜ್ ಮಾಮ ಮದ್ವೆ ಆಗ್ಬಿಟ್ಟ. ಸೂರಜ್ ಮಾಮ ಮದ್ವೆ ಆಗ್ಬಿಟ್ಟ. ಸೂರಜ್ ಮಾಮನ್ ಸ್ಟೇಟಸ್ ಚೇಂಜ್ ಆಗೋಯ್ತು. ಅತ್ತೆ ಇಲ್ದೇ ಇರೋ ಅತ್ತೆ ಮನೆ ಸ್ವರ್ಗ ಇದ್ದಂಗಿದೆ. ಅಮ್ಮ ಇನ್ನೂ ಒಂದ್ 4 ದಿನ ಹಾಸ್ಪಿಟಲ್ ಅಲ್ಲಿ ರೆಸ್ಟ್ ಮಾಡ್ಲಿ. ನಾನಿಲ್ಲಿ ನೀನ್ ಯಾವಾಗ ನನ್ನವನಾಗ್ತೀಯ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ಒಳಗಾಯ್ತು. ಇವತ್ತಿಂದ ನಾನ್ ನಿನ್ನ ಸೂರಜ್ ಮಾಮನ್ ಸ್ಟೇಟಸ್ ಚೇಂಜ್ ಆಗೋಯ್ತು. ಸೂರಜ್ ಮಾಮನ್ ಸ್ಟೇಟಸ್ ಚೇಂಜ್ ಆಗೋಯ್ತು. ನೋಡಿದ್ಯಾ, ನಾನ್ ಮೊದ್ಲೇ ಹೇಳಿದ್ನಲ್ವಾ, ಇದೆಲ್ಲ ಹೇಳದ್ ಕೇಳದ್ ಮಾತಷ್ಟೇ. ಈಗಿನ ಕಾಲದಲ್ಲಿ ಯಾರು ಬ್ರಹ್ಮಚಾರಿಯಾಗೇ ಇರ್ತಾರೆ? ಸರಿಯಾಗಿ ಹೇಳ್ದೆ. ಕಾಲ ಕೆಟ್ಟೋಯ್ತಣ್ಣ, ಏನ್ ಮಾಡಕ್ಕಾಗತ್ತೆ. ದೊಡ್ಡವ್ರು ಹೇಳಿದಾರಲ್ವಾ, ಕಾಶಿ ಯಾತ್ರೆಗೆ ಹೋಗಿ ಹೆಂಡತಿ ಜೊತೆ ವಾಪಸ್ ಬಂದ. ನೋಡಿದ್ರೇನ್ರಿ ಇದನ್ನ? ಏನು, ಸೂರಜ್ ಮದ್ವೆ ಆಗ್ಬಿಟ್ನಾ? ಅದು ಸಡನ್ ಆಗಿ? ಅಣ್ಣ, ಏನಿದು? ಅದು ಆಮೇಲೆ ಮಾತಾಡೋಣ. ಇದರಲ್ಲಿ ದುಡ್ಡಿದೆ, ತಗೊಂಡೋಗಿ ಆಸ್ಪತ್ರೆ ಕಟ್ಬಿಡು. ಅಣ್ಣ, ನೀವು ಅದ್ಗೇನು ನೋಡ್ಕೊಳ್ಳಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಅದ್ಗೇನು ನೋಡ್ಕೊಳ್ಳಿ. ಸದ್ಯ ಅಣ್ಣ ಒಳ್ಳೆ ಟೈಮಿಗೆ ಮೆಸೇಜ್ ಮಾಡ್ದ, ದುಡ್ಡು ಅರೇಂಜ್ ಆಗಿದೆ ಅಂತ. ಆವಾಗ ಆ ಡಾಕ್ಟರ್ ಹೋಗಿ ಸರ್ಜರಿಗೆ ರೆಡಿ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಈಗ ಅಮ್ಮ ಹುಷಾರಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಅಷ್ಟೇ ಸಾಕು. ಇದೆಲ್ಲ ಏನು? ಅಣ್ಣ, ಅಣ್ಣ, ಇದೆಲ್ಲ ಏನು? ನೀನ್ ಮದ್ವೆ ಮಾಡ್ಕೊಂಡ? ಅದು ಇಶಾ ಜೊತೆ? ಹೇಗೆ ಸಡನ್ ಆಗಿ ಹೇಗಾಯ್ತು? ನಂಗಂತೂ ಇದೆಲ್ಲ ಕನ್ಸು ಅನಿಸ್ತಿದೆ. ಇಲ್ಲೂ ನಂಗೆ
ಆಫ್ ಮಾಡ. ನಿನ್ ಸಹೋದರ ಈ ತರ ಬ್ರಹ್ಮಚಾರಿನ ಮುರಿತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇರ್ಲಿ, ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾನೆ. ಹಲೋ, ಹಿಂಗೆ ನಿಂತಿರ್ತೀಯ ಇಲ್ಲ ಮದುಮಗಳನ್ನ ಮನೆ ತುಂಬಿಸ್ಕೋತೀಯ? ನಡಿ. ನಡೀರಿ. ಸೈಡ್ ಬಿಡಿ. ನೀವ್ ಈ ತರ ಗೋಡೆ ತರ ನಿಂತ್ಬಿಟ್ರೆ ಅವ್ರ ಮನೆ ಒಳಗಡೆ ಹೆಂಗ್ ಹೋಗ್ತಾರೆ? ಅಯ್ಯೋ ಎಲ್ಲರೂ ನಡೀರಿ, ನಮಗೆ ಆಯ್ತು, ಆಯ್ತು. ನಮ್ಮನೇಲಿ ಇರೋದೇ ಸಾಕು. ಇನ್ನು ಹೋಗಿ ಹೋಗಿ ಮನೆದೇನಕ್ಕೆ ಪ್ಲೀಸ್ ಹೋಗಿ. ನಮಗೆ? ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಟ್ವಿಸ್ಟಾ? ಅಯ್ಯೋ ಅದ್ಕೆ, ಮೋನಿಕಾ ಅದ್ಕೆ, ಆರಾಮಾಗಿ. ಅಪ್ಪ ಎಲ್ಲಿ ಹೋದ್ರು? ಬನ್ನಿ, ಒಳಗ್ ಬನ್ನಿ, ಬನ್ನಿ. ಗ್ಲಾಸ್ ಚುಚ್ಕೊಂಡಿದೆ, ಗಾಯ ಆಗಿದೆ. ನಿಮ್ ನೋವಾಗ್ತಿಲ್ವಾ? ಮದುವೆ ಮಾಡ್ಕೊಂಡ್ಬಂದ್ಯಾ ಇವಳನ್ನ? ಹೇಗೆ ನಡೀತಿ ಮದುವೆ? ನಾನು ಕೇಳ್ತಾ ಇದ್ದೀನಿ, ಹೇಗೆ ನಡೀತಿ ಮದುವೆ? ಸತ್ಯ ಹೇಳು, ಈ ಮದುವೆಗೆ ಈ ಹುಡುಗಿದು ಒಪ್ಪಿಗೆ ಇತ್ತಾ ಇಲ್ವಾ? ಸತ್ಯನೇ ಹೇಳಬೇಕು. ದುಡ್ಡು ಬೇಕು ತಾನೇ ನಿನಗೆ? ನಿಂತ ಕಾಲಲ್ಲೇ ಸಿಗುತ್ತೆ, ಕ್ಯಾಶ್ ಸಿಗುತ್ತೆ. ಆದ್ರೆ ಅದಕ್ಕೆ ನೀನು ಇಶಾ ಜೊತೆ ಮದುವೆ ಆಗ್ಬೇಕು. ಸೂರಜ್, ಇದು ತಪ್ಪು. ನೀನ್ ಈ ರೀತಿ ನನ್ನ ಜೊತೆ ನಡ್ಕೋಬಾರ್ದು ಸೂರಜ್. ಇಲ್ಲ, ಇಲ್ಲ, ಅಂದ್ರೆ ನನ್ ಕನ್ಸ್ ಕಾಣ್ತಾ ಇರ್ಲಿಲ್ಲ. ಸೂರಜ್ ನಿಜವಾಗ್ಲೂ ಮದ್ವೆ ಆದ್ನ? ಇನ್ನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿತ್ಯಾ? ಒಂದು ಹುಡುಗಿಗೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಅವಳು ವಿರುದ್ಧವಾಗಿ ಮದುವೆ ಆಗೋದು ಅದರ ಅರ್ಥ ಏನು ಅಂತ ಗೊತ್ತಾ ನಿಂಗೆ? ಮರ್ತೋಗ್ಬಿಟ್ಯಾ ನಿನಗೂ 3 ಜನ ತಂಗಿರಿದ್ದಾರೆ ಅಂತ? ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಯಾರನ್ನು ಬಲವಂತ ಮಾಡಿಲ್ಲ ನಾನು. ನೀವ್ ಯಾವತ್ತು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಇದು ನಮ್ಮಿಬ್ರು ಮಾತಲ್ಲ, ಅದು ಹುಡುಗಿಗೆ ಸಂಬಂಧಪಟ್ಟಿದ್ದು. ಯಾರಿದು? ಯಾರೀ ಹುಡುಗಿ?
ಇವಳು ಯಜಮಾನ್ರ ಮಗಳು ಈಶಾ. ಯಜಮಾನ್ರು ಇವಳನ್ನ ಬೇರೆ ಯಾವುದೋ ಹುಡುಗನ ಜೊತೆ ಮದುವೆ ಮಾಡ್ಸೋಕೆ ನೋಡಿದ್ರು. ಆದರೆ ಇವಳು ಯಜಮಾನ್ರ ವಿರುದ್ಧ ತಿರುಗಿ ನಿಂತಲು ಮತ್ತೆ ಆ ಸಂಬಂಧ ಮುರ್ಕೊಂಡ್ಲು. ಅದಕ್ಕೆ ಶಿಕ್ಷೆ ಅಂತ ಹೇಳಿ ಯಜಮಾನ್ರು ಅವಳು ನನ್ನ ಜೊತೆ ಮದುವೆ ಮಾಡಿಸಿದ್ರು. ಅಬ್ಬಾ, ಅವ್ರು ಮದುವೆ ಮಾಡ್ಕೊಂಡ್ರು, ನೀನು ಒಪ್ಕೊಂಬಿಟ್ಟೆ. ಹಾ, ಯಜಮಾನ್ರ ವಿರುದ್ಧ ಮಾತಾಡೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಅದು ಅಲ್ಲದೆ ತಾಯಿ ಮುನ್ ಆಪರೇಷನ್ಗೆ ಬೇಕಾಗಿದ್ದ 10 ಲಕ್ಷ ದುಡ್ಡನ್ನ ಈ ಮದುವೆ ಆದ್ರೆ ಕೊಡ್ತೀನಿ ಅಂತ ಯಜಮಾನ್ರು ಹೇಳಿದ್ರು ನನಗೆ. ಅದಕ್ಕೆ ಆದೆ. ಹಾಗಾದ್ರೆ ದುಡ್ಡುಗೋಸ್ಕರ ಒಂದು ಅಮಾಯಕ ಹುಡುಗಿ ಜೀವನದಲ್ಲಿ ಆಟ ಆಡ್ತೀಯ ನೀನು? ಈ ಮನೆ ಮರ್ಯಾದೆನ ಮುಂಚೆನೆ ಹರಾಜ್ ಹಾಕ್ಬಿಟ್ಟಿದ್ಯಾ ನೀನು. ನಿನ್ ಪಾಪದ ಹಣ ಬೇಕಾಗಿರ್ಲಿಲ್ಲ ನನಗೆ. ಇದಕ್ಕಿಂತ ಕೀಳ್ ಕೆಲಸ ಮಾಡಲ್ಲ, ಮತ್ತೆ ತಲೆ ತಗ್ಸೋ ಹಾಗೆ ಮಾಡಲ್ಲ ಅನ್ನೋಷ್ಟೊಳಗೆ ಇನ್ನೊಂದೇನೋ ಸಮಸ್ಯೆ ತಂದು ಮುಂದೆ ನಿಲ್ಸಿರ್ತೀಯ. ಇವತ್ತು ಅತಿ ಆಯ್ತು, ಎಲ್ಲ ಮೀರ್ಬಿಟ್ಟೆ. ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಿದೆ. ಅಯ್ಯೋ ನೋಡು, ಗುಲಾಬ್ ಸಿಂಗ್ ಗುಲಾಮ ಆಗಿದ್ದಕ್ಕೆ ನೀನು ಎಂಥ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟೆ. ಇನ್ನು ಮುಂದೆ ನೀನು ಯಾರಿಗೂ ಮಗನೂ ಅಲ್ಲ, ಯಾರಿಗೂ ಅಣ್ಣನೂ ಅಲ್ಲ. ನೀನೊಬ್ಬ ಗುಂಡ ಅಷ್ಟೇ, ರೌಡಿ. ಜೀವನ ಪರ್ಯಂತ ಗುಂಡಾಗಿರ್ತೀಯ.